ಸರ್, ಒಂದು ಡೌಟ್ ಇದೆ. HRMSನಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ಡಿಪೆಂಡೆನ್ಸ್ ವಿವರಗಳು ಅನುಮೋದನೆಗೊಂಡಿವೆ, ಅಪ್ರೂವ್ಡ್ ಆಗಿವೆ. ಅದೇ ರೀತಿ ಆಪ್ಟೌಟ್ ಪ್ರಕ್ರಿಯೆಯು ಪೂರ್ಣಗೊಂಡಿದೆ. ಆದರೂ ಕೆಲವು ಸಿಬ್ಬಂದಿಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಿದೆ. ಈ ಎಲ್ಲ ಮಾಹಿತಿಯನ್ನು HRMSನಲ್ಲಿ ಹೇಗೆ ನೋಡುವುದು ಸರ್? ಮೊದಲಿಗೆ ನಾವು HRMSನಲ್ಲಿ ಬರಬೇಕು. HRMSನಲ್ಲಿ ಬಂದ ನಂತರ MIS ರಿಪೋರ್ಟ್ನಲ್ಲಿ ಸಬ್ಮೆನುವಾದಂಥ KASS ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ರಿಪೋರ್ಟ್ ಟೈಪ್ನಲ್ಲಿ ಆಪ್ಟ್ ಇನ್, ಆಪ್ಟ್ ಔಟ್ ರಿಪೋರ್ಟ್, ಎನ್ರೋಲ್ ರಿಪೋರ್ಟ್, ಅಪ್ರೂವ್ ರಿಪೋರ್ಟ್ಗಳನ್ನು ನೋಡಬಹುದು. ಮೊದಲಿಗೆ ಆಪ್ಟ್ ಇನ್, ಆಪ್ಟ್ ಔಟ್ ರಿಪೋರ್ಟ್ ಅನ್ನು ಸೆಲೆಕ್ಟ್ ಮಾಡಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆಪ್ಟ್ ಔಟ್ ರಿಪೋರ್ಟ್ ಅನ್ನು ನೋಡಲು ಅವಕಾಶ ಇದೆ. ನಂತರ ಎನ್ರೋಲ್ ರಿಪೋರ್ಟ್ ಅನ್ನು ಸೆಲೆಕ್ಟ್ ಮಾಡಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಕಚೇರಿಯಲ್ಲಿ ಎನ್ರೋಲ್ ಆದಂಥ ನಮೂದಿಸಿದಂಥ ಸಿಬ್ಬಂದಿಗಳ ಮಾಹಿತಿ, DDO ಅವರಿಂದ ಅಪ್ರೂವ್ಗೆ ಪೆಂಡಿಂಗ್ ಇದ್ದಂಥ ಮಾಹಿತಿಯನ್ನು ನಾವು ಇದರಲ್ಲಿ ನೋಡಲು ಅವಕಾಶ ಇರುತ್ತದೆ. ನಂತರ ಅಪ್ರೂವ್ ರಿಪೋರ್ಟ್ ಅನ್ನು ಸೆಲೆಕ್ಟ್ ಮಾಡಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಕಚೇರಿಯಲ್ಲಿ ಅಪ್ರೂವ್ ಆದಂಥ ಡೀಟೇಲ್ಸ್ ಅನ್ನು ನೋಡಲು ಅವಕಾಶ ಇದೆ. ಈ ಎಲ್ಲ ರಿಪೋರ್ಟ್ಗಳನ್ನು ನಾವು ಎಕ್ಸ್ಪೋರ್ಟ್ ಟು ಎಕ್ಸೆಲ್, ಅದೇ ರೀತಿಯಾಗಿ ಎಕ್ಸ್ಪೋರ್ಟ್ ಟು PDF ಮಾಡಿ ವೀಕ್ಷಣೆ ಮಾಡಲು ಅವಕಾಶ ಇರುತ್ತದೆ.